ತಮ್ಮ ಗಮನಕ್ಕೂ ಬಂದಿರುತ್ತೆ. ಇತಿಹಾಸ ಪ್ರಸಿದ್ಧವಾದಂತಹ ದ್ವಾಪರಯುಗದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯದ ಆಜು ಬಾಜು ರಸ್ತೆಗಳಿಗೆ ದೇವಾಲಯಕ್ಕೆ ಹಾಕೊಂಡಿರ್ತಕ್ಕಂಥ ಆವರಣದ ಭಾಗಕ್ಕೆ ಫಕೀರ್ ವೃತ್ತ. ಯಾರಾದ್ರೂ ಗಮನಿಸಿದ್ರೆ ಈ ನಡುವೆ ಅಲ್ಲಿ ಆಟೋ ಸ್ಟ್ಯಾಂಡ್ ಮೇಲೆ ಬರೆದಿದ್ದಾರೆ ಫಕೀರ್ ವೃತ್ತ. ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಜಾಗಕ್ಕೆ ಫಕೀರ್ ವೃತ್ತ ಅಂತ ಆಯ್ತು. ಅದು ಅನಧಿಕೃತವಾಗಿ ಇದಕ್ಕೆ ಯಾವುದೇ ನಗರಸಭೆ ಅನುಮೋದನೆ ಇಲ್ಲ. ಈ ನೋವನ್ನ ನಾವು ತಡ್ಕೊಂಡಿದ್ವಿ. ಯಾಕೆ ನಮ್ಮಿಂದ ಶಾಂತಿಗೆ ಭಂಗ ಆಗೋದಾಗ್ಲಿ, ಕಾನೂನು ಉಲ್ಲಂಘನೆ ಆಗೋದಾಗ್ಲಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಳುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಕೆಲವೇ ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧವಾದಂತ ಆಂಜನೇಯ ಸ್ವಾಮಿ ದೇವಾಲಯದ ರಥ ಮಂಟಪ ಏನಿದೆ ನೀವೆಲ್ಲ ಗಮನಿಸಿರ್ತೀರಾ, ಎಲ್ರಿಗೂ ಬಂತದ್ದು ಹೊಳಿತಾ. ಈಗ ಊಹಿಸ್ಕೊಳ್ಳಿ, ರಥ ನಡೆಯುವಂತ ದಿಣ್ಣೆ ಹತ್ರ ಲಿಪ್ಪಣ ಇದೆ, ಅಲ್ಲಿ ರಥದ ಕಲ್ಲಿನ ಚಿತ್ರಗಳಿದೆ. ಅನಾದಿ ಕಾಲದಿಂದ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ರಥೋತ್ಸವಕ್ಕೆ ಬಂದೋಗ್ತಾ ಇದ್ದಾರೆ. ಅಲ್ಲೊಂದು ನಾಮಫಲಕ ಹಾಕಿದ್ದಾರೆ, ಹುಲ್ಲಿನ ಮಾರ್ಕೆಟು. ಯಾಕಪ್ಪ, ನಿಮಗೆ ಅಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ತೋರ್ಸಕ್ಕೆ ಬಾಣದ ಗುರ್ತಿದೆ, ಸವಿತಾ ನಗರ ತೋರ್ಸಕ್ಕೆ ಬಾಣದ ಗುರ್ತಿದೆ, ಟಿವಿಜಿ ರಸ್ತೆ ತೋರ್ಸಕ್ ಬಾಣದ ಗುರ್ತಿದೆ, ES ರಸ್ತೆಗೆ ತೋರ್ಸಕ್ ಬಾಣದ ಗುರ್ತಿದೆ. ಆ ಹುಲ್ಲಿನ ಮಾರ್ಕೆಟ್ ಅಲ್ಲಿ ನಿಂಗೆ ಕಾಣಿಸ್ಲಿಲ್ವಾ ರಥ ಬೀದಿ ಅಂತ ತೋರ್ಸಕ್ಕೆ? ಯಾಕೆ ತೋರಿಸ್ಲಿಲ್ಲ? ಯಾಕೆ ನಾವು ಮತಹೀನ ಕೆಲಸಗಳು ಮಾಡ್ಕೋತಾ ಇದ್ದೀವಿ. ನಮ್ಮಲ್ಲಿ ಕೆಚ್ಚಿಲ್ದೇ ಇರೋದಕ್ಕೆ ನೋಡಿ, ಈಗ ಎಲ್ಲೋ ಮಾಡಿದ್ರು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತನೆ ಅಲ್ಲಿರ್ತಕ್ಕಂಥ ಅಸ್ತಿತ್ವಕ್ಕೆ ಕುಂದಾಗ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನರಸತ್ವದವ್ರ ತರ ನಾವಿದ್ದೀವಿ. ಯಾಕೆ ನಮ್ಮ ಸಿಟ್ಟು ಆಕ್ರೋಶ ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಸಂವಿಧಾನ ಕೊಟ್ಟಿರುವಂತ ಒಂದು ವಿಚಾರವನ್ನ ನಾವು ಎತ್ತಿಡ್ದಿದ್ರೆ ಇವತ್ತು ಆಗ್ತಾ ಇರ್ಲಿಲ್ಲ. ಈ ಬಾರಿ ರಥ ಬೀದಿ ರಸ್ತೆ ಹೋಗಿ ಹುಲ್ಲಿನ ಮಾರ್ಕೆಟ್ ಆಗಿದೆ. ಇಲ್ಲಿ ಇರ್ತಕ್ಕಂಥ ಹಿರಿಯರು ಗೊತ್ತು ಹುಲ್ಲಿನ ಮಾರ್ಕೆಟ್ ಏನು ಅಂದ್ರೆ 4 ಗಂಟೆಯಿಂದ 6 ಗಂಟೆಗೂ ಹುಲ್ಲಿನ ಮಾರ್ಕೆಟ್ ಇರ್ತಾ ಇತ್ತು. ರೈತಾಪಿ ಜನಗಳು ಅಲ್ಲಿ ಹಸಿ ಹುಲ್ಲು ತಗೊಂಡ್ ಬರ್ತಾ ಇದ್ರು, ಜೋಳದ ಕಡ್ಡಿ ತಗೊಂಡ್ ಬರ್ತಾ ಇದ್ರು, ಮಾರ್ಬಿಟ್ಟು ಹೋಗ್ತಾ ಇದ್ರು. ಉಳಿದ್ರೆ ಸಾಯಂಕಾಲ ಅಲ್ಲೇ ಬಿಸಾಕ್ ಬಿಡ್ತಾ ಇದ್ರು. ಅದನ್ನ ಹುಲ್ಲಿನ ಮಾರ್ಕೆಟು ಅಂತ ದೊಡ್ಡದಾಗ ಆಗ್ದವಂಗೆ ಈ ಕಡೆ ರಥ ಬೀದಿ ಕಾಣಿಸ್ಲಿಲ್ವಾ? ಆ ರಥ ಬೀದಿ ಯಾಕೆ ಕಾಣಿಸ್ಲಿಲ್ಲ ಹೇಳಿ? ಅದೇ ಅಲ್ಲಿ ನಾವು ಹೋಗ್ತೀವಿ, ತೇರಲ್ಲಿ ಆಂಜನೇಯ ಜೈ ಬಜರಂಗ್ ಬಲಿ ಅಂತ ಹೋಗ್ತೀವಿ. ನಮ್ಮ ಎದುರುಗಳೇನೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟಾಗ್ತಾ ಇದೆ. ದಯವಿಟ್ಟು ಮೇಡಮ್, ತಾವು ಈಗಿಂದೀಗ್ಲೇ ಇದಕ್ಕೆ ದಯವಿಟ್ಟು ಏನು ಅನಧಿಕೃತವಾಗಿ ಹಾಕಿರ್ತಾರೋ, ನಗರಸಭೆಯಿಂದ ಅನುಮೋದನೆ ಇಲ್ಲದೆ ಇರ್ತಕ್ಕಂಥ ಏನು ಫಲಕಗಳಾಗಿದಾರೋ ದಯವಿಟ್ಟು ಅದನ್ನ ಈಗಲೇ ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಳುಬಾಗಿಲು ನಾಗರಿಕರ ಪರವಾಗಿ ನಾವು ಉಗ್ರ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಹುಲ್ಲಿನ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ. ಹುಲ್ಲಿನ ಮಾರ್ಕೆಟ್ ಆಗಿಲ್ಲ, ದನದ ಮಾಂಸದ ಮಾರ್ಕೆಟ್ ಆಗಿದೆ. ಅದು ಅಕ್ರಮ ನಿಮ್ ಗಮನಕ್ಕೂ ಬಂದಿದೆ. ಅದು ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂದ್ಬಿಟ್ಟು ನಾವು ಎಲ್ಲರೂ ಗಮನಕ್ಕೆ ಹೋದ. ಯಾರು ಏನು ತಲೆ ಕೆಡಿಸ್ಕೊಂತ ಇಲ್ಲ. ಇದು ಮೊದಲೇ ಮನವಿ ಕೊಟ್ಟಿದ್ದೀವಿ ನಾವು. ಜೊತೆಗೆ ಮುಳುಬಾಗಿಲಲ್ಲಿ ಇರ್ತಕ್ಕಂಥ ನಾವು ಯಾವತ್ತು ಸಹಬಾಳ್ವೆಗೆ ಸಹೃದಯಕ್ಕೆ ಒತ್ತು ಕೊಡೋರು. ನೀನು ಸೋದರ ಭಾವದ ಬಗ್ಗೆ 1 ಮೆಟ್ಲು ಹಿಡಿದ್ರೆ 10 ಮೆಟ್ಲಂತ ಇಳಿಯುವಂತ ಉದಾರ ಹಿಂದೂಗಳು ನಾವು ಇಲ್ಲಿದ್ದೀವಿ. ನಮ್ಮನ್ನು ಸುಮ್ಮನೆ ಯಾಕೆ ಈ ರೀತಿಯಲ್ಲಿ ಕೆಡಕ್ತಾ ಇದ್ದೀರಾ? ದಯವಿಟ್ಟು ಮೇಡಮ್, ಸರ್ಕಾರ ಇದೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರ ಕಣ್ಣಿಗೆ ಯಾರಿಗೂ ಕಾಣಿಸ್ಲಿಲ್ಲ, ಅವ್ರೇನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ವಿ, ಅದಾಗ್ಲಿಲ್ಲ. ದಯವಿಟ್ಟು ನಮ್ಮ ಅಂತರಂಗದ ಎದೆ ಆಳದ ನೋವನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಳುಬಾಗಿಲು ಅಂಜನಾದ್ರಿ ಹನುಮನನ್ನ ಉಳಿಸಿ, ಅಸ್ತಿತ್ವನ ಉಳಿಸಿ. ದಯವಿಟ್ಟು ಉಳಿಸ್ತೀರ ಅನ್ನೋ ನಂಬಿಕೆಯಿಂದ ದಯವಿಟ್ಟು ಈ ದಿನ